ವಿಕೆ ಟ್ರೇಡಿಂಗ್ ರೂಮ್ಗೆ ಸ್ವಾಗತ. ಒಬ್ಬ ಸಾಮಾನ್ಯ ಮನುಷ್ಯ ವಾಲ್ ಸ್ಟ್ರೀಟ್ನ ದೊಡ್ಡ ದೊಡ್ಡ ತಿಮಿಂಗಿಲುಗಳನ್ನ ಸೋಲಿಸೋಕ್ಕಾಗುತ್ತಾ? ಇದು $1,000,000 ಪ್ರಶ್ನೆ ಅಲ್ವಾ? ಆದ್ರೆ ಕೇಳಿ, ಇತಿಹಾಸದಲ್ಲಿ ಒಬ್ಬ ವ್ಯಕ್ತಿ ಇದ್ರು. ಅವರು ಇದು ಸಾಧ್ಯ ಅಂತ ಬರೀ ನಂಬಿದ್ದಲ್ಲ, ಲಕ್ಷಾಂತರ ಜನರಿಗೆ ಆ ದಾರಿನೂ ತೋರಿಸ್ಕೊಟ್ರು. ಅವರೇ ದ ಲೆಜೆಂಡ್ ಪೀಟರ್ ಲಿಂಚ್. ಇವತ್ ನಾವು ಪೀಟರ್ ಲಿಂಚ್ ಅವರ ಸಕ್ಸಸ್ ಪ್ಲೇಬುಕ್ನ ಪುಟಗಳನ್ನ ಒಂದೊಂದಾಗಿ ತಿರುವು ಹಾಕೋಣ. ಅವರ ಜರ್ನಿ ಹೇಗೆ ಶುರುವಾಯಿತು, ಒಬ್ಬ ಗಾಲ್ಫ್ ಕ್ಯಾಡಿಯಿಂದ ಲೆಜೆಂಡ್ ಆಗಿದ್ದು ಹೇಗೆ, ಆಮೇಲೆ ಇಡೀ ಜಗತ್ತೇ ಬೆರಗಾಗೋ ಹಾಗೆ ಮಾಡಿದ ಮೆಗಲೆನ್ ಮಿರಾಕಲ್ ಬಗ್ಗೆ ಮಾತಾಡೋಣ. ಅವರ ಸಿಂಪಲ್ ಆದ್ರೂ ಪವರ್ಫುಲ್ ಆದ 6 ಸ್ಟಾಕ್ ಕ್ಯಾಟಗರಿಗಳನ್ನ ಅರ್ಥ ಮಾಡ್ಕೊಳ್ಳೋಣ. ನಿಮಗೆ ತಿಳಿದಿರೋದ್ರಲ್ಲೇ ಇನ್ವೆಸ್ಟ್ ಮಾಡಿ ಅನ್ನೋ ಅವರ ಫೇಮಸ್ ಫಿಲಾಸಫಿ ಹಿಂದೆ ಇರೋ ಮ್ಯಾಜಿಕ್ ಏನು ಅಂತ ನೋಡೋಣ. ಹಾಗೆ ಕೊನೆಗೆ ಅವರು ಬಿಟ್ಟು ಹೋದ ಶಾಶ್ವತವಾದ ಪರಂಪರೆ ಬಗ್ಗೆನೂ ತಿಳ್ಕೊಳ್ಳೋಣ. ಸರಿ, ಹಾಗಿದ್ರೆ ನಮ್ಮ ಕಥೆ ಶುರುವಾಗೋದು ವಾಲ್ ಸ್ಟ್ರೀಟ್ನ ಗಲಾಟೆಯಿಂದಲ್ಲ, ಬದಲಾಗಿ ತುಂಬಾನೇ ಶಾಂತವಾಗಿದ್ದ ಒಂದು ಗಾಲ್ಫ್ ಕೋರ್ಸಿಂದ. ತುಂಬಾ ಚಿಕ್ಕ ವಯಸ್ಸಲ್ಲೇ ತಂದೆಯನ್ನ ಕಳ್ಕೊಂಡ್ರು ಪೀಟರ್ ಲಿಂಚ್. ಹಾಗಾಗಿ ಸಂಸಾರಕ್ಕೆ ಆಸರೆಯಾಗೋಕೆ ಒಂದು ಗಾಲ್ಫ್ ಕ್ಲಬ್ನಲ್ಲಿ ಕ್ಯಾಡಿಯಾಗಿ ಕೆಲ್ಸಕ್ಕೆ ಸೇರ್ಕೊಂಡ್ರು. ಅದೇ ನೋಡಿ, ಇದು ಅವರಿಗೆ ಬರೀ ಒಂದು ಕೆಲಸ ಆಗಿರ್ಲಿಲ್ಲ, ಅದೇ ಅವರ ಮೊದಲ ಇನ್ವೆಸ್ಟಿಂಗ್ ಸ್ಕೂಲ್ ಆಗಿತ್ತು. ಅಲ್ಲಿ ಬರ್ತಿದ್ದ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು, ಎಕ್ಸಿಕ್ಯೂಟಿವ್ಗಳು ಸ್ಟಾಕ್ಗಳ ಬಗ್ಗೆ ಮಾತಾಡೋದನ್ನ ಕೇಳಿ ಯಾವುದೇ ಪುಸ್ತಕದಲ್ಲೂ ಸಿಗದಂತ ಪ್ರಾಕ್ಟಿಕಲ್ ನಾಲೆಜ್ ಪಡ್ಕೊಂಡ್ರು. ವಾಲ್ ಸ್ಟ್ರೀಟ್ನ ಒಳಗಿನ ಗುಸುಗುಸುಗಳನ್ನ ಅವರು ಮೊದಲ ಬಾರಿಗೆ ಕೇಳಿದೆ ಅಲ್ಲಿ. ಲಿಂಚ್ ಯಾವಾಗ್ಲೂ ಹೇಳ್ತಿದ್ರು, ಸಕ್ಸಸ್ಫುಲ್ ಇನ್ವೆಸ್ಟರ್ ಆಗೋಕೆ ದೊಡ್ಡ ದೊಡ್ಡ ಮ್ಯಾಥ್ಸ್ ಫಾರ್ಮುಲಾಗಳೆಲ್ಲ ಬೇಕಾಗಿಲ್ಲ ಅಂತ. ಅವರ ಪ್ರಕಾರ ಫಿಲಾಸಫಿ, ಲಾಜಿಕ್ ಇಂಥ ಸಬ್ಜೆಕ್ಟ್ಗಳೇ ಜಾಸ್ತಿ ಹೆಲ್ಪ್ ಮಾಡಿದ್ದು. ಯಾಕಂದ್ರೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಬರೀ ನಂಬರ್ಗಳ ಆಟ ಅಲ್ವೇ ಅಲ್ಲ, ಅದು ಜನರ ಭಾವನೆ, ಭಯ, ಆಸೆ ಇವುಗಳ ಆಟ. ಜನರ ಸೈಕಾಲಜಿಯನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು, ಮಾರ್ಕೆಟ್ನ ನಾಡಿಮಿಡಿತವನ್ನೇ ಹಿಡಿಬಹುದು ಅನ್ನೋದು ಅವರ ದೃಢವಾದ ನಂಬಿಕೆ ಆಗಿತ್ತು. ಹೀಗೆ ಕಾಲೇಜಲ್ಲಿದ್ದಾಗ್ಲೇ ಆ ಗಾಲ್ಫ್ ಕೋರ್ಸ್ನಲ್ಲಿ ಕಲಿತ ಪಾಠಗಳನ್ನೇ ಬಂಡವಾಳ ಮಾಡ್ಕೊಂಡು ತಮ್ಮ ಮೊದಲ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿದ್ರು. ಆ ಒಂದೇ ಒಂದು ನಿರ್ಧಾರ ಅವರ ಜೀವನದ ದಿಕ್ಕನ್ನೇ ಬದಲಿಸ್ಬಿಟ್ಟು. ಅವರು ತಮ್ಮ ಹತ್ರ ಇದ್ದ ಉಳಿತಾಯವನ್ನೆಲ್ಲ ಫ್ಲೈಯಿಂಗ್ ಟೈಗರ್ ಏರ್ಲೈನ್ಸ್ ಅನ್ನೋ ಕಂಪನಿಯಲ್ಲಿ ಹಾಕಿದ್ರು. ಒಂದು ಶೇರ್ನ ಬೆಲೆ ಎಷ್ಟಿತು ಗೊತ್ತಾ? ಕೇವಲ $7. ಆದ್ರೆ ಕೆಲವೇ ವರ್ಷಗಳಲ್ಲಿ ಅದೇ ಶೇರ್ನ ಬೆಲೆ $80ಗೆ ಜಿಗಿತು. ವಾವ್! ಇದು ಲಕ್ ಅಲ್ಲ, ಬದಲಾಗಿ ರಿಸರ್ಚ್ ಮತ್ತು ಕಾನ್ಫಿಡೆನ್ಸ್ನ ಫಲ. ಅಷ್ಟೇ ಅಲ್ಲ, ಈ ಒಂದೇ ಒಂದು ಇನ್ವೆಸ್ಟ್ಮೆಂಟ್ನಿಂದ ಬಂದ ಲಾಭದಲ್ಲೇ ಅವರು ತಮ್ಮ ಇಡೀ ಗ್ರಾಜ್ಯುಯೇಷನ್ ಖರ್ಚನ್ನ ನಿಭಾಯಿಸಿದ್ರು. ಗ್ರಾಜ್ಯುಯೇಷನ್ ಮುಗಿದ ಮೇಲೆ ಲಿಂಚ್ ಅವರು ಫಿಡೆಲಿಟಿ ಇನ್ವೆಸ್ಟ್ಮೆಂಟ್ಸ್ ಕಂಪನಿಗೆ ಸೇರ್ಕೊಂಡ್ರು. ಇಲ್ಲೇ ನೋಡಿ, ಅವರು ತಮ್ಮ ಥಿಯೋರಿಗಳನ್ನೆಲ್ಲ ರಿಯಲ್ ವರ್ಲ್ಡ್ನಲ್ಲಿ ಪರೀಕ್ಷೆಗೆ ಒಡ್ಡಿ ಇನ್ವೆಸ್ಟಿಂಗ್ ಹಿಸ್ಟ್ರಿಯಲ್ಲೇ ತಮ್ಮ ಹೆಸರನ್ನ ಅಚ್ಚಳಿಯದಂತೆ ಬರೆದಿದ್ದು. 29.2%. ಜಸ್ಟ್ ಒಂದು ಕ್ಷಣ ಈ ನಂಬರ್ ಬಗ್ಗೆ ಯೋಚನೆ ಮಾಡಿ. ಇದು ಪೀಟರ್ ಲಿಂಚ್ ಮೆಗ್ಯಾಲೆನ್ ಫಂಡ್ ಅನ್ನ 13 ವರ್ಷಗಳ ಕಾಲ ಮ್ಯಾನೇಜ್ ಮಾಡಿದಾಗ ಪ್ರತಿ ವರ್ಷ ಗಳಿಸಿದ ಆವರೇಜ್ ರಿಟರ್ನ್. ಇದು ನಿಜಕ್ಕೂ ಒಂದು ನಂಬಲಾಗದ ಸಾಧನೆ. ಈ ಚಾರ್ಟ್ ನೋಡಿ, ಆ 13 ವರ್ಷಗಳಲ್ಲಿ ಮೆಗ್ಯಾಲೆನ್ ಫಂಡ್ನ ರಿಟರ್ನ್ 29.2%. ಅದೇ ಸಮಯದಲ್ಲಿ ಅಮೆರಿಕದ ಟಾಪ್ 500 ಕಂಪನಿಗಳ ಇಂಡೆಕ್ಸ್ ಆದ S&P 500 ಕೊಟ್ಟಿದ್ದು ಕೇವಲ 15.8%. ಅಂದ್ರೆ ಸುಮಾರು ಡಬಲ್. ಅವರು ಬರೀ ಮಾರ್ಕೆಟ್ ಅನ್ನ ಬೀಟ್ ಮಾಡ್ಲಿಲ್ಲ, ಅದನ್ನ ವರ್ಷದಿಂದ ವರ್ಷಕ್ಕೆ ಧೂಳಿಪಟ ಮಾಡಿದ್ರು. ಅವರು ಮೆಗ್ಯಾಲೆನ್ ಫಂಡ್ನ ಜವಾಬ್ದಾರಿ ತಗೊಂಡಾಗ ಅದರ ಆಸ್ತಿ ಕೇವಲ $18 ಮಿಲಿಯನ್. ಆದ್ರೆ ಅವ್ರು ರಿಟೈರ್ ಆಗೋ ಹೊತ್ತಿಗೆ ಅದು $14 ಬಿಲಿಯನ್ ಬೆಳೆದು ನಿಂತಿತ್ತು. ಅಂದ್ರೆ ಒಂದು ಸಣ್ಣ ಗಿಡವನ್ನ ಜಗತ್ತೇ ನೋಡೋ ಹಾಗೆ ಒಂದು ದೈತ್ಯ ಮರವಾಗಿ ಬೆಳೆಸಿದ ಹಾಗೆ. ಯಾರಿಗೂ ಗೊತ್ತೇ ಇರದಿದ್ದ ಒಂದು ಫಂಡನ್ನ ಜಗತ್ತಿನ ಅತಿ ದೊಡ್ಡ ಮ್ಯೂಚುವಲ್ ಫಂಡ್ ಆಗಿ ಬದಲಾಯಿಸಿದ್ರು. ಅವರ ಸಕ್ಸಸ್ ಯಾವ ಮಟ್ಟಿಗಿತ್ತು ಅಂದ್ರೆ, ಒಂದು ಟೈಮಲ್ಲಿ ಅಮೆರಿಕಾದ ಪ್ರತಿ 100 ಫ್ಯಾಮಿಲಿಗಳಲ್ಲಿ ಒಂದು ಫ್ಯಾಮಿಲಿ ಮೆಗ್ಯಾಲೆನ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡಿತ್ತು. ಯೋಚನೆ ಮಾಡಿ. ಪೀಟರ್ ಲಿಂಚ್ ಕೇವಲ ಒಬ್ಬ ಫಂಡ್ ಮ್ಯಾನೇಜರ್ ಆಗಿ ಉಳಿದಿರಲಿಲ್ಲ, ಅವರು ಸಾಮಾನ್ಯ ಜನರಿಗೆ ಒಂದು ಫೈನಾನ್ಷಿಯಲ್ ಹೋಪ್, ಒಂದು ಭರವಸೆಯಾಗಿದ್ರು. ಹಾಗಾದ್ರೆ ಲಿಂಚ್ ಅವರ ಈ ಅದ್ಭುತ ಸಕ್ಸಸ್ ಹಿಂದಿನ ಸೀಕ್ರೆಟ್ ಆದ್ರೂ ಏನು? ಅದು ಯಾವುದೇ ಕಾಂಪ್ಲೆಕ್ಸ್ ಫಾರ್ಮ್ಯುಲಾ ಅಲ್ಲ, ಬದಲಾಗಿ ಸಾವಿರಾರು ಸ್ಟಾಕ್ಸ್ಗಳಿರೋ ಈ ಮಾರ್ಕೆಟನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಕ್ಕೆ ಅವರೊಂದು ಫ್ರೇಮ್ವರ್ಕ್ ಮಾಡಿದ್ರು. ಅದೇ ಸ್ಟಾಕ್ಗಳನ್ನ 6 ಬೇರೆ ಬೇರೆ ಕ್ಯಾಟಗರಿಗಳಾಗಿ ವಿಂಗಡಿಸೋದು. ಮೊದಲನೇದು ಸ್ಲೋ ಗ್ರೋವರ್ಸ್. ಹೆಸರಲ್ಲೇ ಇದೆ, ಇವು ನಿಧಾನವಾಗಿ ಬೆಳೀತವೆ. ಇವು ದೊಡ್ಡ ಮೆಚ್ಯೂರ್ ಆದ ಕಂಪನಿಗಳು. ಉದಾಹರಣೆಗೆ ಯುಟಿಲಿಟಿ ಕಂಪನಿಗಳು. ಇವುಗಳ ಗ್ರೋತ್ ಜಾಸ್ತಿ ಇರಲ್ಲ, ಆದ್ರೆ ಇವು ರೆಗ್ಯುಲರ್ ಆಗಿ ಒಳ್ಳೆ ಡಿವಿಡೆಂಡ್ಸ್ ಕೊಡ್ತವೆ. ಸ್ಟೆಬಿಲಿಟಿ ಮತ್ತು ಇನ್ಕಮ್ ಬೇಕು ಅನ್ನೋರ್ಗೆ ಇದು ಒಳ್ಳೆ ಆಯ್ಕೆ. ಎರಡನೇದು ಸ್ಟಾಲ್ವರ್ಟ್ಸ್. ಇವು ಕೋಕಾಕೋಲಾದಂಥ ದೊಡ್ಡ ನಂಬಿಕಸ್ಥ ಕಂಪನಿಗಳು. ಇವು ಸ್ಲೋ ಗ್ರೋವರ್ಸ್ಗಿಂತ ಸ್ವಲ್ಪ ಫಾಸ್ಟ್ ಆಗಿ ವರ್ಷಕ್ಕೆ 15-25% ರೇಟ್ನಲ್ಲಿ ಬೆಳೀತವೆ. ಮಾರ್ಕೆಟ್ ಡೌನ್ ಆದಾಗ ನಿಮ್ ಪೋರ್ಟ್ಫೋಲಿಯೋಗೆ ಒಂದು ರೀತಿ ರಕ್ಷಣೆ ಕೊಡುವಂಥ ಸ್ಟಾಕ್ಗಳು ಇವು. ಮೂರನೇದ್ದು, ಮತ್ತು ಇದು ಲಿಂಚ್ ಅವರ ಫೇವ್ರೇಟ್ ಕ್ಯಾಟಗರಿ, ಫಾಸ್ಟ್ ಗ್ರೋವರ್ಸ್. ಇವು ಚಿಕ್ಕ, ಹೊಸ ಮತ್ತು ಅಗ್ರೆಸಿವ್ ಆಗಿ ಬೆಳೆಯೋ ಕಂಪನಿಗಳು. ಹೌದು, ಇಲ್ಲಿ ರಿಸ್ಕ್ ಜಾಸ್ತಿ, ಆದ್ರೆ 10 ಪಟ್ಟು, 20 ಪಟ್ಟು, ಯಾಕೆ 100 ಪಟ್ಟು ಲಾಭ ಕೊಡೋ ಪೊಟೆನ್ಷಿಯಲ್ ಇರೋದು ಇಲ್ಲೇ. ಲಿಂಚ್ ಅವರ ಮೋಟಭಾಗದ ದೊಡ್ಡ ಗೆಲುವುಗಳು ಬಂದಿದೆ ಈ ಕ್ಯಾಟಗರಿಯಿಂದ.
4ನೇದು ಸೈಕ್ಲಿಕಲ್ಸ್. ಈ ಕಂಪನಿಗಳ ಭವಿಷ್ಯ ಎಕಾನಮಿಯ ಸೈಕಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಕಾನಮಿ ಚೆನ್ನಾಗಿದ್ದಾಗ ಆಟೋ, ಕನ್ಸ್ಟ್ರಕ್ಷನ್ ಕಂಪನಿಗಳು ಜೋರಾಗಿ ಲಾಭ ಮಾಡ್ತವೆ. ಅದೇ ಎಕಾನಮಿ ಡೌನ್ ಆದ್ರೆ ಇವುಗಳಿಗೆ ದೊಡ್ಡ ಹೊಡೆತ ಬೀಳುತ್ತೆ. ಸೊ ಇದರಲ್ಲಿ ಟೈಮಿಂಗ್ ಬಹಳ ಮುಖ್ಯ. 5ನೇದು ಟರ್ನರೌಂಡ್ಸ್. ಇವು ಸಂಕಷ್ಟದಲ್ಲಿರೋ, ಮುಳುಗಿ ಹೋಗ್ತಿರೋ ಕಂಪನಿಗಳು. ಎಲ್ಲರೂ ಇವರಿಂದ ದೂರ ಓಡ್ತಿರ್ತಾರೆ. ಆದ್ರೆ ಲಿಂಚ್ ಪ್ರಕಾರ ಸರಿಯಾದ ಮ್ಯಾನೇಜ್ಮೆಂಟ್ ಬಂದ್ರೆ ಈ ಕಂಪನಿಗಳು ಬೂದಿಯಿಂದ ಫೀನಿಕ್ಸ್ ಹಕ್ಕಿಯಂತೆ ಮೇಲೆದ್ದು ಬರಬಲ್ಲವು. ಇದು ಹೈ ರಿಸ್ಕ್ ಗೇಮ್, ಆದ್ರೆ ಗೆದ್ರೆ ಬಹುಮಾನನೂ ಅಷ್ಟೇ ದೊಡ್ಡದಿರುತ್ತೆ. ಮತ್ತು ಕೊನೆಯದಾಗಿ 6ನೇದು ಆಸೆಟ್ ಪ್ಲೇಸ್. ಇವುಗಳು ಮಾರ್ಕೆಟ್ನ ಕಣ್ಣಿಗೆ ಬೀಳದ ಗುಪ್ತವಾದ ಆಸ್ತಿಯನ್ನ ಹೊಂದಿರ್ತದೆ. ಉದಾಹರಣೆಗೆ, ಕಂಪನಿಯ ಬ್ಯಾಲೆನ್ಸ್ ಶೀಟ್ನಲ್ಲಿ ದೊಡ್ಡ ಮೊತ್ತದ ಕ್ಯಾಶ್ ಇರಬಹುದು, ಅಥವಾ ಸಿಟಿಯ ಮಧ್ಯದಲ್ಲಿರೋ ಬೆಲೆಬಾಳೋ ಜಾಗ ಇರಬಹುದು. ಇವುಗಳನ್ನ ಪತ್ತೆ ಹಚ್ಚೋಕೆ ಒಬ್ಬ ಡಿಟೆಕ್ಟಿವ್ ತರಹ ಆಳವಾಗಿ ರಿಸರ್ಚ್ ಮಾಡಬೇಕು. ಸರಿ, ಈ 6 ಕ್ಯಾಟಗರಿಗಳ ಫ್ರೇಮ್ವರ್ಕ್ ಕೊಟ್ಟ ಮೇಲೆ ಲಿಂಚ್ ಅವರು ಪ್ರತಿಯೊಬ್ಬ ಸಾಮಾನ್ಯ ಇನ್ವೆಸ್ಟರ್ಗೂ ಒಂದು ಸಿಂಪಲ್ ಆದ್ರೆ ತುಂಬಾನೇ ಪವರ್ಫುಲ್ ಆದ ಸಲಹೆ ಕೊಟ್ರು. ಬಹುಶಃ ಇದೇ ನೋಡಿ ಅವರ ಅತಿ ದೊಡ್ಡ ಕೊಡುಗೆ. ಅದೇ ಅವರ ಫೇಮಸ್ ಮಂತ್ರ, ಇನ್ವೆಸ್ಟ್ ಇನ್ ವಾಟ್ ಯು ನೋ. ಅಂದ್ರೆ ನಿಮಗೇನ್ ಗೊತ್ತಿದೆಯೋ ಅದ್ರಲ್ಲೇ ಹೂಡಿಕೆ ಮಾಡಿ. ಇದರ ಹಿಂದಿನ ಲಾಜಿಕ್ ತುಂಬಾ ಸಿಂಪಲ್. ನೀವು ಮಾಲಿಗ್ ಹೋದಾಗ, ನಿಮ್ಮ ಕೆಲಸದ ಜಾಗದಲ್ಲಿ ಅಥವಾ ನಿಮ್ಮ ಹಾಬಿಗಳಲ್ಲಿ ನೀವು ಗಮನಿಸೋ ಕೆಲವು ವಿಷಯಗಳು ವಾಲ್ ಸ್ಟ್ರೀಟ್ನ ದೊಡ್ಡ ಅನಾಲಿಸ್ಟ್ಗಳ ಕಣ್ಣಿಗೆ ಬಿದ್ದಿರಲ್ಲ. ಉದಾಹರಣೆಗೆ, ಲಿಂಚ್ ಅವರು ಡಂಕಿನ್ ಡೋನಟ್ಸ್ ಅಲ್ಲಿ ಯಾಕೆ ಇನ್ವೆಸ್ಟ್ ಮಾಡಿದ್ರು ಗೊತ್ತಾ? ಬರೀ ಬ್ಯಾಲೆನ್ಸ್ ಶೀಟ್ ನೋಡಿ ಅಲ್ಲ, ಬದಲಾಗಿ ಅವರಿಗೆ ಆ ಕಾಫಿ ತುಂಬಾ ಇಷ್ಟ ಆಗಿತ್ತು ಮತ್ತೆ ಆ ಅಂಗಡಿಗಳು ಯಾವಾಗ್ಲೂ ಜನರಿಂದ ತುಂಬಿ ತುಳುಕ್ತಿತ್ತು ಅನ್ನೋದನ್ನ ಪರ್ಸನಲ್ ಆಗಿ ನೋಡಿದ್ರು. ಅದೇ ಅವರ ಎಡ್ಜ್. ಆದ್ರೆ ಲಿಂಚ್ ಒಂದು ವಾರ್ನಿಂಗ್ ಕೂಡ ಕೊಡ್ತಾರೆ. ನಿಮ್ಗೆ ಗೊತ್ತಿರೋದ್ರಲ್ಲಿ ಇನ್ವೆಸ್ಟ್ ಮಾಡಿ, ಅಂದ್ರೆ ರಿಸರ್ಚ್ ಮಾಡ್ದೆ ಕಣ್ಣು ಮುಚ್ಕೊಂಡು ದುಡ್ಡು ಹಾಕಿ ಅಂತಲ್ಲ. ಅವರೇ ಹೇಳೋ ಹಾಗೆ, ಬಸ್ನಲ್ಲಿ ಯಾರೋ ಹೇಳಿದ್ದ ಟಿಪ್ಸ್ ಕೇಳಿ ದುಡ್ಡು ಹಾಕೋದು ಇನ್ವೆಸ್ಟ್ಮೆಂಟ್ ಅಲ್ಲ, ಅದು ಗ್ಯಾಂಬ್ಲಿಂಗ್. ಸೊ ಯಾವಾಗ್ಲೂ ನಿಮ್ಮ ಸ್ವಂತ ರಿಸರ್ಚ್ ಮಾಡಿ. ಲಿಂಚ್ ಅವರು 10 ಬ್ಯಾಗರ್ ಅನ್ನೋ ಪದವನ್ನ ಫೇಮಸ್ ಮಾಡಿದ್ದು. ಬೇಸ್ಬಾಲ್ನಿಂದ ತಗೊಂಡಿರೋ ಈ ಪದದ ಅರ್ಥ ನಿಮ್ಮ ಇನ್ವೆಸ್ಟ್ಮೆಂಟು 10 ಪಟ್ಟು ರಿಟರ್ನ್ಸ್ ಕೊಡೋದು. ಈ ಥರದ ಸ್ಟಾಕ್ಗಳನ್ನ ಹುಡುಕೋದು ಪ್ರತಿಯೊಬ್ಬ ಇನ್ವೆಸ್ಟರ್ನ ಕನ್ಸಾಗಿರುತ್ತೆ ಅಲ್ವಾ? ಅದೇ ರೀತಿ ಅವರು ಗಾರ್ಪ್ ಅನ್ನೋ ಸ್ಟ್ರಾಟಜಿನೂ ಪಾಪ್ಯುಲರ್ ಮಾಡಿದ್ರು. ಗಾರ್ಪ್ ಅಂದ್ರೆ ಗ್ರೋತ್ ಅಟ್ ಅ ರೀಸನಬಲ್ ಪ್ರೈಸ್. ಅಂದ್ರೆ ಒಳ್ಳೆ ಗ್ರೋತ್ ಇರೋ ಕಂಪನಿಯನ್ನ ರೀಸನಬಲ್ ಬೆಲೆಗೆ ಖರೀದಿಸೋದು. ಇದು ಸಿಂಪಲ್ ಆಗಿ ಹೇಳೋದಾದ್ರೆ ಫಾಸ್ಟ್ ಆಗಿ ಬೆಳೀತಿರೋ ಕಂಪನಿಗಳನ್ನ ಹುಡುಕೋದು, ಆದ್ರೆ ಅದಕ್ಕೆ ಜಾಸ್ತಿ ಬೆಲೆ ಕೊಡದೇ ಇರೋದು. ಸರಿ, ಈಗ ನಾವು ಪೀಟರ್ ಲಿಂಚ್ ಅವರ ಕಥೆಯ ಕೊನೆಯ ಚಾಪ್ಟರ್ಗೆ ಬಂದಿದ್ದೇವೆ. ರಿಟೈರ್ಮೆಂಟ್ ಆದ್ಮೇಲೆ ಅವರ ಜೀವನ ಹೇಗಿತ್ತು ಮತ್ತು ಇನ್ವೆಸ್ಟಿಂಗ್ ಪ್ರಪಂಚದ ಮೇಲೆ ಅವರು ಬಿಟ್ಟು ಹೋದ ಪ್ರಭಾವ ಎಂಥದ್ದು ಅಂತ ನೋಡೋಣ. ಎಲ್ರಿಗೂ ಶಾಕ್ ಆಗೋ ಹಾಗೆ, 1990ರಲ್ಲಿ ತಮ್ಮ ಕೆರಿಯರ್ನ ಪೀಕ್ನಲ್ಲಿದ್ದಾಗ ಪೀಟರ್ ಲಿಂಚ್ ಕೇವಲ 46ನೇ ವಯಸ್ಸಿಗೆ ರಿಟೈರ್ ಆಗ್ಬಿಟ್ರು. ಯಾಕಂದ್ರೆ ಚಿಕ್ಕ ವಯಸ್ಸಲ್ಲೇ ತಂದೆನ ಕಳ್ಕೊಂಡಿದ್ದ ಅವರಿಗೆ ದುಡ್ಡಿಗಿಂತ ಫ್ಯಾಮಿಲಿ ಜೊತೆ ಸಮಯ ಕಳೆಯೋದು ಹೆಚ್ಚು ಮುಖ್ಯ ಅಂತ ಅನಿಸಿತು. ಇದು ಅವರ ವ್ಯಾಲ್ಯೂಸ್ ಬಗ್ಗೆ ಹೇಳುತ್ತೆ. ರಿಟೈರ್ಮೆಂಟ್ ಆದ್ಮೇಲೆ ಅವರು ಸುಮ್ಮನೆ ಕೂರ್ಲಿಲ್ಲ, ತಮ್ಮ ಜ್ಞಾನವನ್ನ ಹಂಚ್ಕೊಳ್ಳೋಕೆ ಶುರು ಮಾಡಿದ್ರು. ಒನ್ ಅಪಾನ್ ವಾಲ್ ಸ್ಟ್ರೀಟ್, ಬೀಟಿಂಗ್ ದಿ ಸ್ಟ್ರೀಟ್ನಂಥ ಪುಸ್ತಕಗಳನ್ನ ಬರೆದ್ರು. ಇವತ್ತಿಗೂ ಲಕ್ಷಾಂತರ ಜನರಿಗೆ ಈ ಪುಸ್ತಕಗಳೇ ಇನ್ವೆಸ್ಟಿಂಗ್ ಬೈಬಲ್. ಅಷ್ಟೇ ಅಲ್ಲ, ತಮ್ಮ ಲಿಂಚ್ ಫೌಂಡೇಶನ್ ಮೂಲಕ ಎಜುಕೇಷನ್ ಮತ್ತು ಇತರ ಕ್ಷೇತ್ರಗಳಿಗೆ ದೊಡ್ಡ ಮಟ್ಟದಲ್ಲಿ ದಾನವನ್ನೂ ಮಾಡಿದ್ದಾರೆ. ಹಾಗಾದ್ರೆ ಪೀಟರ್ ಲಿಂಚ್ ಅವರ ಕಥೆಯಿಂದ ನಾವು ಕಲಿಯಬೇಕಾದ ಪಾಠಗಳೇನು? ಸಿಂಪಲ್ ಆಗಿ ಹೇಳೋದಾದ್ರೆ, ನಂಬರ್ 1, ನಿಮ್ಮ ಎಡ್ಜ್ ಬಳಸಿ, ಅಂದ್ರೆ ನಿಂಗೆ ಗೊತ್ತಿರೋದ್ರಲ್ಲೇ ಇನ್ವೆಸ್ಟ್ ಮಾಡಿ. ನಂಬರ್ 2, ರಿಸರ್ಚ್ ಮಾಡಿ, ಟಿಪ್ಸ್ನ ನಂಬಬೇಡಿ. ನಂಬರ್ 3, ಧೈರ್ಯವಾಗಿರಿ, ಮಾರ್ಕೆಟ್ ವಾಲಟೈಲ್ ಇದ್ದಾಗ ಪ್ಯಾನಿಕ್ ಆಗ್ಬೇಡಿ. ಮತ್ತು ನಂಬರ್ 4, ಲಾಂಗ್ ಟರ್ಮ್ ವಿಷನ್ ಇಟ್ಕೊಳ್ಳಿ.